ಕಷ್ಟದಲ್ಲಿದ್ದ ವ್ಯಕ್ತಿಗೆ ಸಹಾಯ ಮಾಡುವ ನೆಪದಲ್ಲಿ ವಂಚನೆಯನ್ನ ಎಸಗಲಾಗಿದೆ. ಮಗಳ ಚಿಕಿತ್ಸೆಗೆ ಹೆಲ್ಪ್ ಮಾಡುವಂತೆ ಫೇಸ್ಬುಕ್ನಲ್ಲಿ ತಂದೆ ಪೋಸ್ಟ್ ಅನ್ನು ಹಾಕಿದ್ರು. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ತಾಲೂಕು ಬೆಟ್ಟದ ಮಳಲಿ ರವಿ ಅವರು ಪೋಸ್ಟ್ ಅನ್ನು ಮಾಡಿದ್ರು. ಬ್ರೈನ್ ಟ್ಯೂಮರ್ನಿಂದ ಮಗಳು ಬಳಲ್ತಾ ಇದ್ರು. ಚಿಕಿತ್ಸೆಗಾಗಿ ಮನವಿಯನ್ನ ಮಾಡಿದ್ರು. ಚಿಕಿತ್ಸೆಯ ವೆಚ್ಚಕ್ಕಾಗಿ ಸಹಾಯ ಮಾಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಫೇಸ್ಬುಕ್ ಪೋಸ್ಟ್ ಅನ್ನ ನೋಡಿ ಬಾಲಕಿಯ ತಂದೆಗೆ ವಂಚಕ ಕರೆ ಮಾಡಿದ್ದಾನೆ. ಸಹಾಯವನ್ನ ಮಾಡ್ತೀನಿ, 10% ಹಣವನ್ನ ಕೊಡಬೇಕು ಅಂತ ಆತ ಒತ್ತಾಯವನ್ನ ಮಾಡಿದ್ದಾನೆ. ಇನ್ನು ವಂಚಕನ ಮಾತನ್ನ ನಂಬಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ರವಿ ಅವರು ಆತನಿಗೆ ನೀಡಿದ್ದಾರೆ. ಸೊ ಇದೀಗ ಆತ ಅವರು ಮೋಸ ಹೋಗಿದ್ದೀನಿ ಅನ್ನಂತ ಅರಿವಾಗ್ತಾ ಇದ್ದಂತೆ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರು ಈಗ ಪೊಲೀಸರಿಂದ ತೀರ್ಥಹಳ್ಳಿ ಮೂಲದ ವಂಚಕನನ್ನ ಸೆರೆ ಹಿಡಿದಿದ್ದಾರೆ. ಇನ್ನು ಬ್ರೈನ್ ಟ್ಯೂಮರ್ ಚಿಕಿತ್ಸೆಗೆ ಹಣ ಇಲ್ಲದೆ ಆಸ್ಪತ್ರೆಯಲ್ಲಿ ಆ ಬಾಲಕಿ ಮೃತಪಟ್ಟಿರುವಂಥದ್ದು ಕೂಡ ನಡೆದಿದೆ. ಈ ರೀತಿಯಾಗಿ 2 ರೀತಿಯಲ್ಲೂ ಕೂಡ ಆ ತಂದೆ ಈಗ ಆಘಾತವನ್ನ ಅನುಭವಿಸಿದ್ದಾರೆ. ಒಂದು ಕಡೆಯಲ್ಲಿ ಹಣವನ್ನು ಕೂಡ ಕಳ್ಕೊಂಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ತನ್ನ ಮಗಳನ್ನು ಕೂಡ ಅವರು ಕಳ್ಕೊಂಡಿರುವಂಥದ್ದು. ಈ ರೀತಿಯಾಗಿ 2 ಆಘಾತಕ್ಕೆ ಒಳಗಾಗಿರುವಂಥದ್ದು. ಕಷ್ಟದಲ್ಲಿ ಇರುವಂತಹ ವ್ಯಕ್ತಿಗೆ ಸಹಾಯ ಮಾಡ್ತೀನಿ ಅನ್ನುವಂತಹ ನೆಪದಲ್ಲಿ ಆತ ವಂಚನೆಯನ್ನ ಎಸಗಿರುವಂಥದ್ದು. ಈಗ ಆತನನ್ನ ಸೈಬರ್ ಕ್ರೈಮ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ಆತನನ್ನ ಸೆರೆ ಹಿಡಿದಿದ್ದಾರೆ. ಇನ್ನು ಈ ಒಂದು ಘಟನೆಯಲ್ಲಿ ಬ್ರೈನ್ ಟ್ಯೂಮರ್ ಚಿಕಿತ್ಸೆಗೆ ಹಣವಿಲ್ಲದೆ ಬಾಲಕಿ ಕೂಡ ಮೃತಪಟ್ಟಿದ್ದಾಳೆ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ಈ ರೀತಿಯಾಗಿ 2 ರೀತಿಯಲ್ಲಿ ಆ ತಂದೆ ಈಗ ಆಘಾತಕ್ಕೆ ಒಳಗಾಗಿದ್ದಾರೆ. ಒಂದು ಕಡೆಯಲ್ಲಿ ಲಕ್ಷಕ್ಕೂ ಅಧಿಕ ಹಣವನ್ನು ಕಳ್ಕೊಂಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ತಮ್ಮ ಮಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಇದೀಗ ಕಷ್ಟದಲ್ಲಿದ್ದಂತಹ ತಂದೆಗೆ ಸಹಾಯವನ್ನ ಮಾಡ್ತೀನಿ ಅನ್ನುವಂಥ ನೆಪದಲ್ಲಿ ಈ ರೀತಿಯಾಗಿ ವಂಚನೆಯನ್ನ ಮಾಡಿರೋದು. ಒಂದು ಕಡೆಯಲ್ಲಿ ಮಗಳೂ ಇಲ್ಲ, ಹಣವೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಏನೇನು ಡೀಟೇಲ್ ಸಿಗ್ತಾ ಇದೆ? ನಿಜಕ್ಕೂ ಕೂಡ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೊಂಡು ಇವತ್ತು ಸಹಾಯ ಮಾಡೋದನ್ನ ನೋಡಿದೀವಿ. ಇದೇ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳು ಎಷ್ಟರ ಮಟ್ಟಿಗೆ ದುರುಪಯೋಗ ಆಗುತ್ತೆ ಅನ್ನೋದು ಕೂಡ ಸ್ಟೋರಿ ಉದಾಹರಣೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಚಿಕ್ಕಮಗಳೂರು ತಾಲೂಕಿನ ರವಿ ಎಂಬುವರ ಮಗಳಿಗೆ ಒಂದು ಮೆದುಳಿನ ಜ್ವರ ಇರುತ್ತೆ. ಆ ಸಂದರ್ಭದಲ್ಲಿ ಸಹಾಯಕ್ಕಾಗಿ ತಮ್ಮ ಫೇಸ್ಬುಕ್ ನಲ್ಲಿ ಸಹಾಯಕ್ಕಾಗಿ ಮೊರೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಇದನ್ನೇ ಕಷ್ಟಕಾಲದಲ್ಲಿ ತಮ್ಮ ಅಮಾಯಕತೆಯನ್ನು ಉಪಯೋಗ ಮಾಡ್ಕೊಂಡಂತ ತೀರ್ಥಹಳ್ಳಿಯ ಅಬ್ದುಲ್ ಖಾದರ್ ಎಂಬ ವ್ಯಕ್ತಿ ನಿಜಕ್ಕೂ ಕೂಡ ನನ್ನ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ ಮೂಲಕ ನಿನಗೆ ಹಣ ಸಹಾಯವನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ನನಗೆ 10% ಕಮಿಷನ್ ಅನ್ನ ಕೊಡ್ಬೇಕು ಅಂತ ಹೇಳ್ತಾನೆ. ಇದನ್ನ ನಂಬಿದಂತ ರವಿ ಅವರು ಸುಮಾರು 1,35,000 ಹಣವನ್ನ ಅವರ ಖಾತೆಗೆ ಹಾಕ್ತಾರೆ. ಆದ್ರೆ ಯಾವಾಗ ತಾನು ಮೋಸ ಹೋಗಿದ್ದೀನಿ ಅಂತ ಗೊತ್ತಾದ ತಕ್ಷಣವೇ ಚಿಕ್ಕಮಗಳೂರಿನ ಸೈಬರ್ ಪೊಲೀಸರಿಗೆ ರವಿ ದೂರನ್ನ ನೀಡ್ತಾರೆ. ತಕ್ಷಣವೇ ಕಾರ್ಯಪ್ರವೃತ್ತದ ಚಿಕ್ಕಮಗಳೂರು ಪೊಲೀಸರು ಮತ್ತು ಸೈಬರ್ ಪೊಲೀಸರು ಅಬ್ದುಲ್ ಖಾದರ್ನನ್ನ ಬಂಧಿಸಿ ಈಗ ವಶಕ್ಕೆ ಪಡೆದಿರುವಂತದ್ದು ಪ್ರಮುಖವಾಗಿ ನಾವು ನೋಡಬಹುದು. ಈ ಸಂದರ್ಭದಲ್ಲಿ ಹಣವೇ ಸೂಕ್ತ ಕಾಲಕ್ಕೆ ಹಣ ಸಿಗದೆ ಬಾಲಕಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಮರಣವನ್ನ ಅಪ್ತಾಳೆ. ಇದರಿಂದ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತಳುವಂತ ಸಂದರ್ಭ ಎದುರಾಗಿರುವಂತದ್ದು. ಓಕೆ, ಧನ್ಯವಾದ ಪ್ರವೀಣ್ ನಿಮ್ಮ ಮಾಹಿತಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.